ಸ್ಮರಣ ಮಾತ್ರೇಣ ಋಣಾನುಕ್ತಿಕರಸ್ಥಿತಃ ತಮ್ಮ ಒಂದೇ ಜಗದಾಧಾರ ವಿಶ್ವಾರಾಧ್ಯಂ ಜಗದೇವರು ಪ್ರಾತಸ್ಮರಣೆ ಗುರುವನ್ನು ಸ್ಮರಿಸಿಕೊಂಡು ರಾಮತೀರ್ಥ ಗ್ರಾಮದ ಅಧಿದೈವನಾದಂತ ರಾಮೇಶ್ವರ ಲಿಂಗಕ್ಕೂ ಪುರಾಣ ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರವಾದಂಥ ಎಲ್ಲಮ್ಮ ತಾಯಿಯ ನಾಮದೊಂದಿಗೆ ಬಹಳ ವರ್ಷಗಳಿಂದ ಇಲ್ಲಿ ಸಂಸ್ಥಾಪಿಸಲ್ಪಟ್ಟಂತ ಎಲ್ಲಮ್ಮ ದೇವಿಯು ಕೂಡ ನಮಸ್ಕರಿಸಿ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ರಥೋತ್ಸವದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವಾಮೃತವನ್ನು ಹಂಚಿಕೊಂಡಂತ ಹಿರಿಯರು ಅನುಭಾವಿಗಳು ರಾಜಕೀಯ ಮುತ್ಸದ್ದಿಗಳಾದಂಥ ಭೀಮಣ್ಣ ಸಾಲಿ ಅವರಿಗೂ ಈ ಗ್ರಾಮದವರೇ ಆದಂತ ಜಗನ್ಗೌಡರು ಹಿಡ್ಕೊಂಡು ಯಾರೋ ಮಟ್ಟಿ ಮನೆತನದವರು ಮತ್ತು ಸುರೇಶ್ ಹುಡುಗರ ಹೆಸರು ಹೇಳಿದ್ರು ಅವರಿವರೆಲ್ಲದೆ ಆ ತಾಯಿಯ ಸೇವೆಯಲ್ಲಿ ಸಂಸ್ಮರಣೆಯಲ್ಲಿರುವಂತ ರಾಮತೀರ್ಥ ಹಾಗೂ ಭೀಮನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರು ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರೆನ್ನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರೆನ್ನಯ್ಯ, ಉಪನಯನವನ್ನು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೆನ್ನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೆನ್ನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಸಿಯೋಗಿಗಳಾಗುವರೆನ್ನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವರಾಧ್ಯರಾಗುವರೆನ್ನ ಸ್ವತಂತ್ರಿತರ ಸಿದ್ದೇಶ್ವರ, ನಿನ್ನ ಹೆಸರೇಳವರೆಲ್ಲ ನೀನಾಗುವರೆನಯ್ಯ. ವಿಶ್ವರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ವಿಚಾರಕ್ಕನುಗುಣವಾಗಿ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ನುಡಿಯಬೇಕು, ಎಲ್ಲರಿಗೂ ಒಳ್ಳೆಯವರಾಗಿರಬೇಕು. ಭಗವಂತ ಒಂದು ದಿವಸ ಕರೆದಾಗ ಹೇಳಲಾರದಂಗ ಹೇಳಾದ್ರೂ ಕೇಳಂಗಿಲ್ಲ, ಹೇಳ್ತಂದ್ರೂ ಕೇಳಂಗಿಲ್ಲ, ಹೋಗ್ಬೇಕೆನ್ನತಕ್ಕಂಥ ಒಂದು ತತ್ವವನ್ನ ವಿಶ್ವರಾಧ್ಯರು ಈ ನಾಡಿಗೆ ಕೊಟ್ಟು ಹೋದಂತ ಪುಣ್ಯಾತ್ಮರು. ಅಂಥವರ ಸ್ಮರಣೆಯಲ್ಲಿರುವಂಥ ರಾಮತೀರ್ಥ ಊರು ನಮ್ಮ ಜಗನ್ಗೌಡರು ಇಲ್ಲಿಯ ಎಲ್ಲ ಜನರು. ಯಾಕಂತಂದ್ರ ಇವತ್ತು ಭೀಮಣ್ಣನವರಾಗ್ಲಿ ಯಾರೇ ಬಿಟ್ಟಾದ್ರೂ ಕೂಡ ಅಪ್ಪರೆಲ್ಲ ಊರು ಗೊತ್ತಾವಂದ್ರೆ ನಿಮಗ ಅಂತಾರೆ. ನಾವೆಲ್ಲ ಊರ ಸುತ್ತ ಹೊಸ ಊರಾಗ ಎಲ್ಲರೂ ಹೆಸರುಕೊಂಡು ಕರಿತೇವೆ. ವಿಶ್ವರಾಧ್ಯ ಕ್ಷೇತ್ರಕ್ಕೆ ಬರೋದು ಹಂಗೆ, ನಾನ್ ನಿಮಗ್ ಕೋನ ಹಿಡಿಯೋದು ಹಂಗೆ. ಅಂಥ ಅನುಭವದಲ್ಲಿ ಯಾವ ಕಾಲಕ್ಕ ಈ ಗುಡಿ ಇತ್ತು, ಯಾವಾಗ ಪ್ರತಿಷ್ಠಾಪನೆ ಆಯ್ತು, ಯಾವಾಗ ಇಲ್ಲಿ ಬಂದು ಆ ತಾಯಿ ಒಂದು ಕೃಪೆ ಆಗಿತ್ತು ಯಾರಿಗೂ ಗೊತ್ತಿಲ್ಲ. ಅದು ಎಂದು 100-106 ವರ್ಷಗಳ ಮಾತಲ್ಲ, ಯಾವ ಕಾಲದ ಇತಿಹಾಸದ ಮಾತದೇನೂ ಗೊತ್ತಿಲ್ಲ. ಯಾಕಂದ್ರ ಅಲ್ಲಲ್ಲೇ ಆದಂತ ದೇವರುಗಳು ನಿನ್ನ ಹುಟ್ಟಿದ್ರು ಮಣ್ಣು ಹುಟ್ಟಿದ್ರು ಇಷ್ಟು ವರ್ಷ ಆಯ್ತು ಅಂತ ತಿಳ್ಕೊಂಡು ಅನ್ಬೋದು. ಎಲ್ಲಮ್ಮ ಆಗ್ಲಿ, ದೇವಿ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಪರಮಾತ್ಮ ಇವೆಲ್ಲವೂ ಕೂಡ ಹೆಂಗಂತ ಕೇಳಿದಾಗ ನಿಸರ್ಗದೊಂದಿಗೆ ಬಂದಂತವ್ರು. ಅಂದ್ರೆ ಈ ಭೂಮಿ ಹುಟ್ಟೋದಕ್ಕಿಂತ ಮೊದಲು ಅವರಿದ್ರು, ಅವರೇ ಭೂಮಿ ಹುಟ್ಟಿಸ್ಯಾರೋ ಅನ್ನುವಂಥದ್ದು ಗೊತ್ತಿಲ್ಲ. ಅಂತ ಒಂದು ಪರಿಕಲ್ಪನೆಯಲ್ಲಿ ಅವರ ಇಚ್ಛೆಗನುಗುಣವಾಗಿ ನಿಸರ್ಗವನ್ನು ನಿರ್ಮಾಣ ಮಾಡಿದರು. ನಿಸರ್ಗಕ್ಕೆ ಏನೇನು ಬೇಕನ್ನುವಂಥದ್ದನ್ನು ಕೂಡ
ಅಂಡಜ 24, ಪಿಂಡಜ 24, ಶ್ವೇದಜ 24, ಉದ್ವಿಜ 24. ಅಷ್ಟು 24 ಲಕ್ಷ ಅಂದ್ರೆ ಟೋಟಲ್ 84 ಲಕ್ಷ ಜೀವರಾಶಿಗಳಿಗೆ ಕೊಟ್ಟು ಆಯಾ ಜೀವರಾಶಿಗಳಿಗೆ ಆಯಾ ಜೀವ ಜಂತುಗಳಿಗೆ ಏನೇನು ಬೇಕನ್ನತಕ್ಕಂಥದ್ದು ಸದ್ಗುರುನಾಥ ಎಲ್ಲರಿಗೂ ಕೊಟ್ಟುಕೊಂತ ಬಂದ. ಅದಕ್ಕೆ ಹೇಳ್ತಾರ, ಒಂದು ದೊಡ್ಡ ಕಲ್ಲಲ್ಲಿದ್ದಂತ ಕಪ್ಪಿಗನು ಕೂಡ ನೀರು ಕೊಡೋ ಯಾರು? ಅವನೇ ಭಗವಂತ. ಅಂದ್ರೆ ಮಗ ತಾಯಿ ಗರ್ಭದಲ್ಲಿದ್ದಂತ ಮಗನಿಗೂ ಕೂಡ ಅವನಿಗೆ ಅನ್ನ ಯಾವ ರೀತಿಯಾಗಿ ಕೊಡ್ತಾನೋ ಗೊತ್ತಿಲ್ಲ. ಮಗು ಹುಟ್ಟೋದಕ್ಕಿಂತ ಮೊದಲ ತಾಯಿಯ ಎದೆಯಲ್ಲಿ ಹಾಲಿಟ್ಟಿರ್ತಾನೆ ಭಗವಂತ. ಅಂದ್ರೆ ಒಂದು ಜೀವಿ ಬರ್ಬೇಕಾದ್ರೆ ಅದು ಯಾರಿಗೆ ಚಿಂತೆ ಅಂದ್ರೆ ಭಗವಂತನಿಗೆ ಚಿಂತೆ. ಅಂತ ಸೃಷ್ಟಿಕರ್ತನಾದಂತಹ ಪರಮಾತ್ಮನ ಒಂದು ಸಂಬಂಧದಲ್ಲಿ ಬರತಕ್ಕಂಥದ್ದೇ ಈ ದೇವಿ ಅವತಾರಗಳು. ಅಂಥ ಒಂದು ವಿಚಾರದಲ್ಲಿ ಸುಮಾರು 100 ವರ್ಷ, 1000 ವರ್ಷಗಳ ಹಿಂದಿದ್ದಂತ ಈ ತಾಯಿ ಇಲ್ಲಿ ಒಂದು ಗುಡಿ. ನಾವೆಲ್ಲ ಅಂತೀವಿ, ಯಾಕೆ ಆಕೆ ಇಷ್ಟು ದಿವಸ ಕಟ್ಸ್ಕೊಟ್ಟಿಲ್ಲ? ದೇವ್ರ ಮನಸ್ಸು ಮಾಡ್ಯಾರ ಅಂತ ತಿಳ್ಕೊಂಡು. ಅಂದ್ರೆ ನಾವೆಲ್ಲರೂ ಅನ್ಬೇಕು, ಹಿಂದ ನಿಮ್ಮ ಅಪ್ಪದೇರಾಗಿ ಹೋಗ್ಯಾರ, ಮುತ್ತೇದರಾಗಿ ಹೋಗ್ಯಾರ, ಯಾರ್ಯಾರು ಎಷ್ಟಷ್ಟು ಮಂದಿ ಅವ್ರ ಕೈಯಾಗ ಆಗಿ ಹೋಗ್ಯಾರ. ಅವ್ರಷ್ಟೇ ಯಾರು ದೇವಿ ಗುಡಿ. ನಿಮ್ಮ ಅಪ್ಪ ಹೋಗ್ಯಾನ, ಅಪ್ಪನ ಅಪ್ಪ ಹೋಗ್ಯಾನ, ಎಲ್ಲರೂ ಹೋಗ್ಯಾರ. ಆದ್ರೆ ಅವ್ರು ಮಾತ್ರ ಹಂಗೆ ಯಾರು. ಇವಾಗ ಗುಡಿ ತಯಾರಾಯ್ತು. ನಾವೆಲ್ಲರೂ ಇಲ್ಲಿ ಭೀಮಣ್ಣಣ್ಣ ಬಂದ, ಕಮ್ಮಕ್ಕನವ್ರು, ತಿಪ್ಪಣ್ಣಪ್ಪನವ್ರು ಬಂದರು, ಊರನವ್ರು ಯಾರೋ ಮಟ್ಟಿ ಮಂತಂದವ್ರು ತಯಾರಾದ್ರು. ನಿಮ್ಮೆಲ್ಲರನ್ನ ಕರ್ಕೊಂಡ್ರು, ತೇರ್ ಮಾಡಮಂದ್ರು, ಸಣ್ಣ ಗುಡಿ ಮಾಡಮಂತಂದ್ರು. ಎಲ್ಲರೂ ಕೂಡಿಸ್ಕೊಂಡು ಅದರಲ್ಲಿ ಕಲಿತು ಇಷ್ಟ ಆಯ್ತು. ಒಪ್ಕೊಳ್ಳೋಣ ಈ ಮಾತು. ಅಂದ್ರೆ ದೇವರು ಅವಾಗ ಮಾಡಿಸ್ಕೊಳ್ಳಿಲ್ಲ, ಈಗ ಮಾಡಿಸ್ಕೊಂಡ ಅನ್ನುವಂತ ದೊಡ್ಡ ಮಾತಲ್ಲ. ಅವ ಮನಸ್ಸು ಮಾಡಿದ್ರ ಚಿತ್ತಾಪುರದಾಗ ಇದ್ದವ್ರಿಗೆ ಬ್ಯಾಗ್ ತಗೊಂಡು ಓಡೆ ಬರ್ತಾರೆ, ಏನ್ ನಮ್ದಿಟ್ಟು ತೋರಪ್ಪ ದೊಡ್ಡದು ಕೊಟ್ರಿ ಅಂತ ಹೇಳಿ. ಆದ್ರೆ ಅವ್ರಿಗೇನು ಬೇಕಾಗಿಲ್ಲ. ನಾವು ಒಂದ್ ತಿಳ್ಕೊಬೇಕು, ಏನಂದ್ರೆ ದೇವ್ರ ಗುಡಿ ಯಾರೋ ಕಟ್ತಾರೋ ಯಾವಾಗ ಆಗ್ತಾನದ್ ಮಾತು ಅಲ್ಲ. ಈ ಸದ್ದ ನಮ್ಮ ಕೈ ಮ್ಯಾಗ ಸೇವೆ ಮಾಡ್ಕೊಂಡಲ್ಲ, ನಮ್ದೆಂತ ಪುಣ್ಯ ಅಂತ ನಾವೆಲ್ಲರೂ ಮಾತಾಡ್ಕೋಬೇಕು. ಮನಸ್ಸು ಮಾಡಿದ್ರೆ ಅವ್ರು ನಿಮ್ಮ ಅಪ್ಪದೇವ್ರ ಕೈಲಿ ಕಟ್ಸೋಬೋಯ್ತು, ನಿಮ್ಮ ಮುತ್ತೇದರ ಕಡೆ ದೊಡ್ಡದೊಂದು ಬೆಳಿತೇರಿ ಅಳಿಸಬಹುದಂತ ಆಗಿರ್ತಾರೋದು. ಅವ್ರಿಗೆ ಏನ್ ನೋಡ್ತಾರಂದ್ರ ಪುಣ್ಯದ ಫಲ ನೋಡ್ತಾರ, ಪುಣ್ಯದ ಫಲ ನೋಡ್ತಾರ. ಅದಕ್ಕಾಗಿ ಹೇಳ್ತಾರ, ಪುಣ್ಯದ ಫಲ ಏನಿರ್ತದ? ಪುಣ್ಯದ ಫಲವೇ ಸುಖ, ಪಾಪದ ಫಲವೇ ದುಃಖ ಅಂತ ಹೇಳ್ತಾರೆ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಮನುಷ್ಯ ಸುಖ ಬೇಕಂತ ತಿಳ್ಕೊಂಡು ಎಲ್ಲರೂ ಅಂತಾರ, ಸುಖ ಬೇಡ ಅಂತ ಯಾರಾದ್ರೂ ಅಂತಾರೇನು? ಅನ್ನಂಗಿಲ್ಲ. ಎಲ್ಲರಿಗೂ ಕೇಳ್ರಿ ನೀವು, ಹೆಂಗ್ ಏನ್ ಬೇಕಪ್ಪ? ಸುಖ ಬೇಕು. ಸುಖದ ಕೆಲಸ ಏನಂತಂದ್ರೆ ಈ ಪುಣ್ಯದ ಕಾರ್ಯ ಮಾಡಿದ್ರೆ ಸುಖ ಸಿಗ್ತದ. ಆದ್ರ ಪಾಪದ ಕೆಲಸ ಏನಂದ್ರೆ ದುಃಖ. ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಸುಖ ಬೇಡ್ತೀವಿ, ಪುಣ್ಯದ ಕೆಲಸ ಮಾಡಲ್ಲ ಅಂತೀವಿ. ಮಾಡೋದುಂಟು, ಪಾಪದ ಕೆಲಸ ಮಾಡ್ತೀವಿ, ದುಃಖ ಬೇಡ ಅಂತೀವಿ. ಇದೇ ಮನುಷ್ಯನ ಗುಣಧರ್ಮ. ಹೌದಲ್ಲ? ಯಾರು ಸುಖ ಬೇಡ ಅಂತಾರ, ಯಾರು ಬೇಡ. ದುಃಖ ಬೇಕಂದ್ರೆ ಬೇಡ್ರಿ ಆ ಕಡೆ ಹೋಗ್ಲಿ ಗಾಡಿ ಅಂತ. ಅಂದ್ರೆ ಎಷ್ಟು ವರ್ಷದಿಂದಿತ್ತು? 100 ವರ್ಷ, 1000 ವರ್ಷಗಳಿಂದಿದ್ದಂತ ಎಲ್ಲಮ್ಮ ತಾಯಿ ಒಂದು ಇಲ್ಲಿ ನೆನಪು. ಗದ್ದಿಗೆ ಸಣ್ಣದ್ರಲ್ಲಿ ದೊಡ್ಡದ್ರಲ್ಲಿ ಆ ಪ್ರಶ್ನೆ ಬೇರೆ. ಆ ತಾಯಿ ಆಕೆನ ಸಂಕಲ್ಪ, ಆಕಿ ಈ ಕಡೆ ಮನಸ್ಸು ಮಾಡಿದ್ಲು. ಅದು ಆಕೆ ಏನ್ ಮಾಡಿದ್ನು? ಈ ಕಡೆ ಮನಸ್ಸು ಮಾಡಿದ್ನು. ಅಂದ್ರೆ ನಾವೆಲ್ಲ ದೇವ್ರಿಗೆ ಹೊಸ ಮಂದಿ ಬೇಡ್ಕೊಂತಿರ್ತೀವಿ, ಅಷ್ಟು ಮಂದಿ ಬೇಡ್ಕೊಂತಿರ್ತೀವಿ. ಆದ್ರೆ ಬೇಡ್ಕೊಂಡವ್ರಿಗೆ ಅಷ್ಟು ಮಂದಿ ಯಾಕೆ ಅನ್ನೋಂಥದ್ದಲ್ಲ, ನಮ್ಮ ಮನಸ್ಸು ಆ ಕಡೆ ಇರ್ಬೇಕಂತ. ನಮ್ಮ ಮನಸ್ಸು ದೇವ್ರ ಬಲ್ಲಿ ಸಹಜವಾಗಿ ಬೇಕಂತ ತಿಳ್ಕೊಂಡು ನಮ್ಮ ಮನಸ್ಸು ಕೊಡ್ತಿರ್ತೀವಿ. ನಮ್ಮ ಮನಸ್ಸು ಕೊಡೋದು ಮಾತ್ರ ಅಲ್ಲಂತ, ದೇವ್ರ ಮನಸ್ಸು ನಮ್ಮೆ ಆಗ್ಬಿತ್ತಂದ್ರೆ ನಮ್ಗೆ ಉದ್ಧಾರ ಆಗ್ತೀವಿ ಅಂತ. ಅದೇ ಒಂದು ಒಳ್ಳೆ ದಿನ. ಅಂದ್ರೆ ಎಲ್ಲಮ್ಮ ತಾಯಿಗೆ ತಲಾಂತರದಿಂದ ನೀವೆಲ್ಲ ದುಡ್ಕೊಂಡ್ ಬಂದಿರಿ. ಆ ತಾಯಿ ಮನಸ್ಸಾಗ್ಯದ, ಈ ವರ್ಷ ರಾಮತೀರ್ಥ ಕಡೆ ಹೊಳ್ಳಿ ನೋಡಮ್ಮ, ನನ್ನ ಗುಡಿ ಆಗ್ಲಿ, ತೇರ್ನು ಚಂದ ಆಗ್ಲಿ, ಮತ್ತು ತುಮಕೂರು ಅಪ್ಪನೆ ಬರ್ಲಿ, ಬಂದು ಅದಕ್ಕೆ ಚಾಲನೆ ಕೊಡ್ಲಿ, ಚಂದ ಜಾತ್ರೆ ಅಲ್ಲಿ ತಿಳ್ಕೊಂಡು ಅಮ್ಮ ಮನಸ್ಸನ್ನೇ ಮಾಡ್ಕೊಂಡ್ರ ಅದಕ್ಕೆ ಈ ಜಾತ್ರೆ ಆಯ್ತು.
ಇವತ್ತು ಎಲ್ಲಾ ದೇವರಲ್ಲಿ ಇವತ್ತು ನಾನು ಸಮಾಜ ಅನ್ನುವಂತ ಶಬ್ದ ಇದ್ದಲ್ಲಿ ಎಲ್ಲಿ ಸಮಾಜ ಅನ್ನುವಂತ ಶಬ್ದ ಇರುತ್ತೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ವಿಶ್ವರೈತರು ಒಂದು ನೈತಿಕತೆಯಿಂದ ಬಂದಂತವ್ರು ವಿಶ್ವರೈತರು. ಯಾವುದೇ ಇರಲಿ, ಯಾವ ಸಮಾಜ ಇರಲಿ, ಸಮಾಜ ಅಂತ ಎಲ್ಲಿ ಅಂತಾರೆ ಅಲ್ಲಿ ನಾವು ಹೋಗಂಗಿಲ್ಲ. ಯಾಕಂದ್ರೆ ಸಮಾಜ ಅಂತ ತಿಳ್ಕೊಂಡಂದ್ರೆ 4 ಮಂದಿಗೆ ಸೀಮಿತವಾದಂತ ಒಂದು ಗುಂಪು. ಸಮೂಹ ಅಂತ ತಿಳ್ಕೊಂಡಂದ್ರೆ 4 ಮಂದಿ ಕೂಡಿದ್ರೆ ಒಂದು ಸಮಾಜ ಆಗ್ತದ, ಬಹಳ ಸಮಾಜ ಕೂಡಿದ್ರೆ ಒಂದು ಸಮೂಹ ಆಗ್ತದ. ವಿಶ್ವರೈತರ ಕ್ಷೇತ್ರ ಹಂಗಂದ್ರೆ ಸಮೂಹ ಕ್ಷೇತ್ರ, ಅದು ಸಮಾಜ ಕ್ಷೇತ್ರ ಅಲ್ಲ. ಅದೇ ಅಂತ ದೇವರು ದಿಂಡ್ರು. ಯಾಕಂತಂದ್ರೆ ಈಗೇನಾಗ್ಬಿಟ್ಟವ, ನಾವು ದೇವ್ರ ಗುಡಿ ಹತ್ರ ದೇವ್ರ ಹೆಸರು ತಗೊಂಡಾಗ ಶಾಂತಿ ಬರ್ಬೇಕು. ಅದದು ಬಿಟ್ಟು ದೇವರೊಂದಿಗೆ ಉಗ್ರಾಗಿ ಅವನಿಗೆ ಹೊಡಿಲೆ ನಾ ಹೊಡ್ಕಲೆ ಅನ್ನೋಂಥ ವ್ಯವಸ್ಥೆ ಬಂದಂತದ್ದಾಗಿದೆ. ಇದು ಬಹಳ ವಿಘಾತಕಾರಿಯಾದಂತ ವ್ಯವಸ್ಥೆ. ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂತ ತಿಳ್ಕೊಂಡು ಕೇಳಿದಾಗ, ಆ ತಾಯಿಯ ನೆನಪಿನಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ಅನ್ರಿ, ಹನುಮಂದಿರ ಗುಡಿ ನೋಡ್ರಿ, ಊರಾಗ ಎಲ್ಲ ಧರ್ಮದವ್ರು ಓದ್ತಾರೆ, ಎಲ್ಲ ಧರ್ಮದವ್ರು ಓದ್ತಾರೆ. ಅಷ್ಟೇ ಅಲ್ಲ, ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಪ್ರಾಪ್ತಿ ಮಾಡ್ಕೊಂಡಂತ ಹನುಮಂದಿಯವರು ಇವತ್ತು ಯಾರಿಗಾದ್ರೂ ಬಹಳ ಗ್ರಚಾರ ಇರ್ತಿತ್ತು, ಕಾಡಾಟ ಇರ್ತಿತ್ತು, ರೋಗ ರುಜಿನಗಳಾಗ್ತಿತ್ತು, ಎಷ್ಟು ತೋರಿಸಿದ್ರು ಕಡಿಮೆ ಆಗಂಗಿಲ್ರಿ ಅಂತ ತಿಳ್ಕೊಂಡಂದಾಗ ಯಾರೇ ಒಬ್ಬರು ಮುತ್ತವರಾಗಲಿ, ಜ್ಯೋತಿಷಿಗಾರ, ಪಂಚಾಂಗ ತಿಳಿದವ್ರು ಹೇಳ್ತಾರ, ಇಂತಿಷ್ಟು ವಾರ ನೀವು ಹೋಗಿ ಹನುಮನ್ ದೇವರಿಗೆ ನಮಸ್ಕಾರ ಮಾಡು, ಮಾತಾಡ್ಲಾರ್ದು ಹೋಗಿ ನಮಸ್ಕಾರ ಮಾಡಿ ಬಂತೆ ಅಂತಂದ್ರೆ ನಿಮ್ಗೆ ಒಳ್ಳೇದಾಗ್ತದೆ. ಸರಿ ಅಂತ ತಿಳ್ಕೊಂಡು ಅಂತಿರ್ತಾರೆ. ಹಾಗೆ ಅಂದ್ರೆ ಅಲ್ಲಿ ಎಲ್ಲಾ ಧರ್ಮದವ್ರು ಓದ್ತಾರೆ, ಎಲ್ಲಾ ಮಂದಿನೂ ಕೂಡ ಹನುಮಂದಿರಿಗೆ ಓದ್ತಿರ್ತಾರೆ. ಅದ್ರಂಗ ಇನ್ನೊಂದು ಸಮಾಜವಾದ ದೇವರಾದ, ಅದು ಯಾರು ಅಂತ ಕೇಳಿದ್ರೆ ಆಕಿನೇ ದೇವಿ ತಾಯಿ ಅಂತ ಹೇಳ್ತಾರೆ. ಆಕೆ ಯಾರೆಲ್ಲ ಯಾರು ಬಂದ್ರು ಎಲ್ಲರೂ ಕೂಡ ಅದಕ್ಕೆ ಹೇಳ್ತಾರ, ಎಲ್ಲರಿಗೆ ತಾಯಿ ಆದಾಕಿ ಎಲ್ಲಮ್ಮ ತಾಯಿ ಅಂತ ಹೇಳ್ತಾರ. ಅವ್ರಿಗೆ ಇವ್ರಿಗೆ ತಾಯಿ ಅಲ್ಲ, ಎಲ್ಲರಿಗೂ ತಾಯಿ ಆದಕ್ಕಿ ಎಲ್ಲಮ್ಮ ತಾಯಿ. ಅಲ್ಲಿನೂ ಸ್ವಲ್ಪ ವ್ಯತ್ಯಾಸ ಬಂತಂತ. ಏನಂದ್ರೆ ಪರಮಾತ್ಮನ ಹತ್ರ ಎಲ್ಲಮ್ಮ ತಾಯಿ ಪಾರ್ವತಿ ಎಲ್ಲ ಒಂದೇ ಸ್ವರೂಪ. ಆ ಪಾರ್ವತಿ ಒಂದು ದಿವಸ ಬಂದು ಗಂಡ ಕಿರಿಕಿರಿ ಮಾಡ್ಲಕ್ಕಂತ. ಏನಂದ್ರ ನೋಡು, ಸರಸ್ವತಿ ಮನಿ ಮಾಡ್ಯಾರ, ಸರಸ್ವತಿ ಮನಿ ಕಟ್ಟಾಳ, ಲಕ್ಷ್ಮಿ ಮನಿ ಕಟ್ಟಿ ಓಪನಿಂಗ್ ಕರೆಸ್ಕೊಂಡ್ಲಂತ. ಲಕ್ಷ್ಮಿನೇ ಮನಿ ಕಟ್ಟಿ ಅಕ್ಕ ತಂಗಿದಾರೆ, ಎಲ್ಲಮ್ಮ ದೇವಿ ಇದೇನು ಆರಲ್ಲ, ಪಾರ್ವತಿ ಎಲ್ಲರೂ ಅಕ್ಕ ತಂಗಿದರು. ಸರಸ್ವತಿ ಮನಿ ಓಪನಿಂಗ್ ಯಾರಿಗೆ ಕರೆದ್ರೆ ಅಂದ್ರೆ ಇವ್ರಿಗೆ ಕರೆದ್ರ, ಪಾರ್ವತಿ ಕರೆದ್ರು. ಮತ್ತ ಲಕ್ಷ್ಮಿ ಮನಿ ಅಂದ್ರೆ ಹ್ಯಾಂಗ್ ಓಪನಿಂಗ್ ಇರ್ಲಕ್ಕಿಲ್ಲ, ಎಲ್ಲಿ ಬಂತಲ್ಲೇ ನೋಡೋದಕ್ಕೆ ಸುತ್ತ ಬಂಗಾರದ ಗಾಡಿ ಇದೆ, ಉಣೋದಕ್ಕೆ ಬಂಗಾರದ ತಾಟು, ಬಂಗಾರದ ಗ್ಲಾಸ್, ಅಷ್ಟು ವೈಭವದಿಂದಂತ ಮನಿ ಓಪನಿಂಗ್ ಮಾಡಿ ಬಂದು ಪಾರ್ವತಿ ಗಂಡನ ಸಾಟಿ ಸ್ವಲ್ಪ ಮನ್ಯಾಗ ಸಟ್ಕೊಂಡು ಕುಂತು ಅಂತ ಪರಮಾತ್ಮ ಸಂಗಟ. ಇಲ್ಲ, ನೀ ಬರೇ ನೋಡ ನಮ್ಮ ಮನ್ಯಾಗ ನಮ್ಮ ಅಪ್ಪ ನಿನಗ್ ಮಾಡ್ಕೋಬೇಡ ಅಂದ, ಆದ್ರೂ ಇರ್ಲಿ ಅಂತ ತಿಳ್ಕೊಂಡು ನಾ ಮಾಡ್ಕೊಂಡೆ. ನೋಡು ಹೆಂಗ ಆಗ್ತಂಗಿದೇವ್ರ ಸರಸ್ವತಿ ನೋಡು, ಆಕಿನ ಭಕ್ತರು ಎಷ್ಟೋ ಮಂದಿ ಅದಾರ, ಓದಿ ಎಷ್ಟೆಷ್ಟೋ ಶಾಣ್ಯರಾಗ್ಯಾರ, ವಿದ್ಯಾ ಕಲ್ತಾರ. ಲಕ್ಷ್ಮಿ ತಗೊಂಡು ಇಂಥ ಮನಿ ಕಟ್ಟಾರ, ಅಂತ ಮನಿ ನಾ ಜೀವನದಾಗ ನೋಡಿಲ್ಲ. ಅದಕ್ಕೆ ನನ್ನ ಮನಿ ನೋಡಿ, ನಮ್ಮ ಮನಿನೇ ಇಲ್ಲ ಅಂತ ತಿಳ್ಕೊಂಡಂದು ಅಂದಂತ ಪರಮಾತ್ಮನಂತ ಪಾರ್ವತಿ ಜಗತ್ತದ ಕಾಣಂತ ಎಲ್ಲಾ ಊರುಗಳು ನಮ್ಮವೇ. ಅವನ್ ಯಾಕ ಅಂತ ಮನಿ ನಮ್ಮನಿ, ಈ ಮನಿ ನಮ್ಮನಿ ಅಂತ? ಯಾಕಂತಂದ್ರ ಲಕ್ಷ್ಮೀ ಪಾರ್ವತಿಯಲ್ಲಿ ವ್ಯತ್ಯಾಸ ಅದ. ಲಕ್ಷ್ಮೀ ಸರಸ್ವತಿಯಲ್ಲಿ ಲಕ್ಷ್ಮಿ ಎಲ್ಲರಿಗೂ ಸಿಕ್ಕಿಲ್ಲ, ಸರಸ್ವತಿನೂ ಎಲ್ಲರಿಗೂ ಸಿಕ್ಕಿಲ್ಲ. ಎಲ್ಲರಿಗೂ ಸಿಕ್ಕಾಳ ಲಕ್ಷ್ಮೀ ಸರಸ್ವತಿ ಯಾರಿಗೂ ಸಿಕ್ಕಿಲ್ಲ. ಕೆಲವು ಮಂದಿಗೆ ಸಿಕ್ಕಾಳ, ಕೆಲವು ಮಂದಿ ಸಿಕ್ಕಿಲ್ಲ. ಅಂದಾಗ ಹ್ಯಾಂಗ್ ಮಾಡ್ಬೇಕು? ಇಲ್ಲೆಲ್ಲ ಮನಿ ಕಟ್ಟೇಬೇಕಂತ ತಿಳ್ಕೊಂಡು ಮನಿ ಕಟ್ಸಿದ್ರು, ದೊಡ್ಡ ಮನಿ ಕಟ್ಸಿದ್ರು. ದೊಡ್ಡ ಮನಿ ಕಟ್ಸಿ ಅದಕ್ಕೊಬ್ಬ ಒಳ್ಳೆ ಪೂಜಾರಿ ಬೇಕಂತ ತಿಳ್ಕೊಂಡು ಒಬ್ಬ ಬ್ರಾಹ್ಮಣ ಕರೆದು, ಸತ್ಕುಲ ಬ್ರಾಹ್ಮಣ ಬೇಕು ಪೂಜೆ ಮಾಡೋರು. ರಾವಣನೇ ಸತ್ಕುಲ ಬ್ರಾಹ್ಮಣ. ರಾವಣ ಅಂತ ಅನ್ಕೊಂಡಂದ್ರ ಎಲ್ಲಾ ವೇದಗಳ ಪರಿಪಾಠ ಇದ್ದು ಅಂತ ಬಾಯ್ಪಾಟ್ ಹೇಳ್ತಿದ್ನಂತ. ಅಂತ ರಾವಣಗ ಪೂಜಾ ಕರೆದ್ರು ಬಂದು ಎಲ್ಲ ವಾಸ್ತು ನೋಡಿದ. ರಾವಣ ಎಲ್ಲ ತಿರುಗಾಡಿ ನೋಡಿ ಭಾರಿ ಆಗ್ಯದ ಮನಿ, ಭಾರಿ ಆಗ್ಯದ ಎಂದು ಚಂದ ಪೂಜಾ ಮಾಡಿದೆ. 2 ದಿವಸ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಮತ್ತ ಪೂಜಾ ಮಾಡಿದ್ರೆ ಕಾಣಿಕೆ ಕೊಡಬೇಕಲ್ಲ.
ಕಾಣಿಕೆ ಕೊಡ್ಬೇಕು, ದಕ್ಷಿಣ ಕೊಡ್ಬೇಕಲ್ಲ ಪೂಜೆ ಮಾಡಿದವ್ರಿಗೆ. ಬಿಡು, ಈಗಿನ ಶಾಸ್ತ್ರಿಗಳು ಮೊದಲೇ ಮಾತಾಡ್ಕೊಂಡು ಬರ್ತಾರ. ನಮ್ ಚೆನ್ನೈ ಶಾಸ್ತ್ರಿಗಳು, ಬಸವರಾಜ ಶಾಸ್ತ್ರಿ ಇಷ್ಟು ಕೊಟ್ರೆ ನಾವು ಬರ್ತೀವಿ. ಸಾಮಾನ್ಯ ನಮ್ ಕಡೆಗೆ ನಿಮ್ ಕಡೆಗೆ ಅಂತ ಕೇಳ್ತಾರ. ಮತ್ತ ಸಾಮಾನ್ಯ ಅವ್ರ ಕಡೆಗೆ ಅಂದ್ರ ಎಷ್ಟು ಪೂಜೆ ಇದ್ದಂಗೆ ಅಂತ. ಅಂದ್ರೆ ಮನುಷ್ಯನ್ ನೋಡಿ ಸ್ವಲ್ಪ ಭೀಮಣ್ಣ ನಮ್ಗೆ ಹೋದ್ರ ಲಟ್ಟ ಜಗ್ಗಿ ಅವ, ನಮ್ ಶೇಖಪ್ಪನಂತ ಹೋದ್ರೆ ಜರ ಕಮ್ತ ಸೊಟ್ಟ ಕಂಡಂಗ್ ಕಾಣ್ತಾವ. ಭೀಮಣ್ಣನಿಗೆ ಏನ್ ಕಮ್ಮ ಮರ ಇರ್ತಾರ, ದೊಡ್ಡ ದೊಡ್ಡ ಬಲ್ಲಿ ಓಡಾಡ್ತಾನೆ, ಜಗ್ಗಿ ರೊಕ್ಕ ಇರ್ತದೆ. ಶೇಖಪ್ಪ ಇದ್ದವ್ರು ಖರ್ಚು ಮಾಡ್ಕೊಂತ ಮರ ಅದ್ರದ್ದೇನ. ರಾವಣ ಪೂಜಾ ಮುಗಿಸಿ, ಅವಾಗೇನ್ ಪೂಜಾ ಮೊದಲು ಅಂತಿದ್ದಲ್ಲ, ಪೂಜಾ ಮುಗಿಸಿ ನಿಮ್ಗೆ ಕಾಣಿಕೆ ಏನ್ ಬೇಕ್ರಿ ಅಂತ ಕೇಳಿದ್ರೆ ಅವ ಏನ್ ಕೇಳಿದ್ನಂದ್ರ, ನಾ ಬೇಡಿದ್ ಕೊಡ್ತಿರೋತಲ್ಲ, ಬೇಡಿದ್ ಕೊಡ್ತೀವಪ್ಪ. ಇಷ್ಟು ವೇದೋಕ್ತವಾಗಿ, ಶಾಸ್ತ್ರೋಕ್ತವಾಗಿ, ಸಮ್ಮತವಾಗಿ ನೀವು ಪೂಜೆ ಮಾಡಿದಂದ್ರೆ ಬಹಳ ಆನಂದ ಆಗೈತೆ ನಮಗ. ನೀ ಏನ್ ಕೇಳ್ತಿ ಕೇಳಿ ಕೊಡ್ತೀವಿ. ರಾವಣನಂತ ಈ ಮನಿಗ್ ಕೊಟ್ಟು ಬಿಡ್ರಿಪ್ಪ ಅನ್ನಂತ. ಏನಂದ, ಈ ಮನಿ ಕೊಟ್ಬಿಡ್ರಿ ಅಂತ. ಪಾರ್ವತಿಗಂತ ನಡಿ ಬರ್ಬರಿ ಅಂತ ಹೇಳಮ್ಮ. ಆಕೆ ಅಂದ್ರ ನಮ್ಮ ಮನೆ ಬರೀ ಇಟ್ಟಿತ್ತು ಗೊತ್ತಿತ್ತು ಅಂದ್ಲಕ್ಕಿ. ಮಂದಿ ಬೇಡಿದ್ದು ಕೊಡ್ತಾರ, ಅದಕ್ಕೆ ನೀನು ಗೋಳಾಶಂಕರ್ ಅಂತಾರ. ಪರಮಾತ್ಮ ಹೆಂಗ ಈಗೆಲ್ಲ ನೀವು ಸಂಸಾರ ಹೆಚ್ಚ ಕಡಿಮೆ ಆಗ್ಯದ ವ್ಯತ್ಯಾಸ ಅಂತ ನೀವಂತೀರ. ಪರಮಾತ್ಮನಂತ ಒಬ್ಬ ಹೋದ್ನಂತ ಪರಮಾತ್ಮ ಹತ್ರ ಹೋಗಿ, ಪರಮಾತ್ಮ ನನ್ ಸಂಸಾರ ಬಹಳ ವ್ಯತ್ಯಾಸ ಆಗ್ಯದಪ್ಪ, ಮನ್ಯಾಗ ಹೆಂಡ್ರ ಕಾಟ, ಮಕ್ಕಳ ಕಾಟ. ಏ ತಮ್ಮ, ಹೆಂಡ್ರ ಅಂತ ತಿಳ್ಕೊಂಡು ಹೆಂಡತಿ ಕಾಟ ಅನ್ನೋಂತ. ಯಾಕ ನೀನ್ ಹೆಂಡತಿ ಎಷ್ಟ್ ಮಂದಿ? ಅರೆ ಒಂದೇ ಇದ್ರೆ ಸಾಕಾಯ್ದು ಮರ, ನೀ ಎಷ್ಟ್ ಮಂದಿ ಅಂತ ಕೇಳ್ತೇಲ್ಲ ಅಂತ ಅವ ಅನ್ನೋನ್ ಭಕ್ತ. ಇವ ಪರಮಾತ್ಮನಂತ ನೀನು ಒಂದೇ ಹೆಂಡತಿ ಮನ್ಯಾಗ ಇಟ್ಟಿರ, ಹೌದ್ರ? ಹೌದು. ಮಕ್ಳಿಗೆ ಇಷ್ಟಿಟ್ರೆ ಜಗಳ ಆಡ್ತಪ್ಪ, ನಾನು ಇಬ್ರು ಹೆಂಡತಿ ಸಂಗಟ ಕರ್ಕೊಂಡು ತಿರ್ಗಾಡ್ತೀನಿ, ನನ್ನ ಹಣೆ ಬರ್ ನೋಡಿದೇನು ಅಂತ ಅಂದ ಪರಮಾತ್ಮ. ಒಬ್ಬ ಕೇಳ್ತಿ ಗಂಗೆ ತಲೆ ಮ್ಯಾಗ, ತೊಡೆ ಮ್ಯಾಗ ಪಾರ್ವತಿ ಕುಂತಾಳ. ನನಗಿಬ್ರು ಮಕ್ಕಳಾರ, ಯಾರು? ಗಣಪತಿ, ಷಣ್ಮುಖ. ನನ್ನ ಕೊರಳಲ್ಲಿ ಹಾವಾದ. ಷಣ್ಮುಖನ ವಾಹನ ಯಾವುದು? ನವಿಲ. ಗಣಪತಿ ವಾಹನ ಯಾವುದು? ಇಲಿ. ತೊಡೆ ಮ್ಯಾಗ ಕುಂತಾಳಲ್ಲ ಪಾರ್ವತಿ, ಈಕಿನ ವಾಹನ ಯಾವುದು? ಶಿವ. ನನ್ನ ವಾಹನ ಯಾವುದು? ನಂದಿ. ಅಂದ್ರೆ ಶಿವ ನಂದಿ ಇಲ್ಲೇ ಅದ, ಹಾವ ನವಿಲ್ ಇಲ್ಲೇ ಅವ, ಇಲಿ ಹಾವು ಇಲ್ಲೇ ಅವ. ನಾನು ಸ್ವಲ್ಪ ಆ ಕಡೆ ಹೊಳ್ಳಾಡಿದಂದ್ರ ಕೊಳ್ಳ ಹಾವು ತೆಳಗಿಳಿದು ಬಂದು ನನ್ನ ಮಗನ ನನ್ನ ಗಣಪತಿ ಗಾಡಿ ತಿಂತದ. ಅಂದ್ರೆ ಗಣಪತಿ ಕುಂತ್ರಿಗಾಡಿ ಗಿಡಿ ತಿಂತದ, ಅದಕ್ಕೆ ಸಂಭಾಳಿಸ್ಬೇಕು ನಾನು. ನನ್ನ ಪಾರ್ವತಿಗೆ ನಾ ಗಡಬಡ ಮಾಡಿದ್ನಂತಂದ್ರ ಪಾರ್ವತಿ ವಾಹನ ಯಾವುದು? ಶಿವ. ಶಿವ ಬಂದು ನನ್ನ ಗಾಡಿಗೆ ತಿಂತಂದ್ರ ಬಸವಣ್ಣ ತಿಂತಾನ. ಪರಮಾತ್ಮನ ಗಾಡಿ ಬಸವಣ್ಣ ತಿಂತ. ಇದು ಸಂಸಾರ ಹಿಂಗಾದಂತ ತಿಳ್ಕೊಂಡು ನಾನ್ ಟೆನ್ಷನ್ ಮಾಡ್ಕೊಂಡೆ. ಅಂದ್ರೆ ನಾನು ಕೊಳ್ಳಾಗ ಸಮುದ್ರ ಮತನದ ಕಾಲಕ್ಕೆ ನಾನು ವಿಷ ಕುಡ್ದಿನಿ. ನಾನು ಸಮುದ್ರದಲ್ಲಿ ಇರುವಂತ ಚರಾಚರ ಜೀವ ಜಂತುಗಳು ಸಾಯ್ತಾವ ಅಂತ ತಿಳ್ಕೊಂಡು ಸಮುದ್ರನೇ ವಿಷ ಅಂತ ತಿಳ್ಕೊಂಡು ರಾಕ್ಷಸರು ಮತ್ತು ದೇವತೆಗಳು ಮಂಥನ ಅಂದ್ರೆ ಹಿಂಗ ಕಡಿಯುವಂತ ಕಡಗೋಲು ಇಟ್ಕೊಂಡು ಕಡಿಯುವಂತ ಸಮಯದಲ್ಲಿ ಹಿಮಾಲಯ ಪರ್ವತನ್ನೇ ಕಡಗೋಲನ್ನಾಗಿ ಮಾಡಿ ಆದಿಶೇಷನನ್ನೇ ಹಗ್ಗವನ್ನು ಮಾಡಿ ಜಗ್ಗಾಡುವಂತ ಸಂದರ್ಭದಲ್ಲಿ ಅದು ಹಾವೇನು ಕಕ್ಕಿತ್ತಲ್ಲ, ಆ ಕಕ್ಕಿದ್ದು ಇನ್ನು ಹಂಗೆ ಬಿಟ್ರಂದ್ರೆ ಸಮುದ್ರದಲ್ಲಿ ಸೇರಿ ಎಲ್ಲಾ ಪ್ರಪಂಚನೇ ಹಾಳಾತ ತಿಳ್ಕೊಂಡು ನಾನು ಕುಡಿದು ಗಂಟಲದಲ್ಲಿ ಇಟ್ಕೊಂಡು ಅದಕ್ಕೆ ನಾನು ನೀಲಕಂಠ ಅಂತ ನನ್ನ ಹೆಸರು. ನಾ ಸ್ವಲ್ಪ ಟೆನ್ಷನ್ ಮಾಡಿದಂದ್ರೆ ಅದು ನೀಲಕಂಠ ಒಳಗ್ ಹೋಗ್ತೀನಿ, ನನಗೆ ವಿಷಕಂಠ ಆತ. ಮತ್ತೆ ಒಳಗ್ ಬಂದ ವಿಷ ಕುಡಿದ್ರು ಸಾಯ್ತಿರೋದು. ನನ್ನ ತಿಪ್ಪಲೆ ನನಗಾವತ್ತಮ್ಮ, ನಿನ್ ಸಂಸಾರ ಏನ್ ದೊಡ್ಡದು ಹೋಗ್ತಿದೆ ಗಪ್ಕೊಂಡ್ರು ಅಂತ ಹೇಳಿದಂತ. ಯಪ್ಪ ಹೋದ್ರಿ ದೇವ್ರಿಗೆ ಬಾಳಿರ್ದ ನಮ್ಗಿನ ಕಷ್ಟ ಅಂತ ವಾಪಸ್ ಮನೆಗೆ ಬಂದ. ಅಂತ ಪರಮಾತ್ಮ ಸ್ಮಶಾನ ವಾಸಿಯಾದಂತ ಪರಮಾತ್ಮ ಪಾರ್ವತಿ ಹೇಳಿದಂತ ಪಾರ್ವತಿ ಜಂಗಮ್ ಯಾರು ಬ್ರಾಹ್ಮಣ ಕೇಳ್ತಾನಂದ್ರೆ ಕೊಟ್ಟು ಬಿಡ ಮಾಡು, ಆಯ್ತು ಕೊಟ್ಟು ಬಿಡ್ರಿ ಅಂತ ಕೊಟ್ಟು ನಮಸ್ಕಾರ ಮಾಡಿದಾಗ ಪಾರ್ವತಿ ಅಂದಂತ ನಡ್ರಿ ನೀನು ಸ್ಮಶಾನ ವಾಸಿ ಪರಮಾತ್ಮ ಅಂತ ತಿಳ್ಕೊಂಡು ಹೇಳ್ತಾರ, ನಾನು ನಿನ್ ಸಂಗಟ ಬರ್ತೀನಿ ಅಂದಾಗ ಪರಮಾತ್ಮ ಅಂತಃಕರಣ ದೃಷ್ಟಿಯಿಂದ ನೋಡಿದಂತ ನೋಡಿ ಅಂದಂತ, ನೋಡು ನೀನ್ ಎಷ್ಟು ಪ್ರಾಪಂಚಿಕ ವ್ಯಾಮೋಹವನ್ನು ತೊರೆದು ಅಕ್ಕ ತಂಗಿಯರ
ವ್ಯವಸ್ಥೆಗಳನ್ನು ನೋಡಿ ಮನಸ್ಸಿನಲ್ಲಿ ನೀ ಎಂತ ಆಶಾ ಆಕಾಂಕ್ಷೆಗಳು ಹುಟ್ಟಿದ್ರು ಕೂಡ ಗಂಡನ ತತ್ವ, ಗಂಡನ ದಾರಿ ಬಿಡಬಾರ್ದು ಅಂತ ತಿಳ್ಕೊಂಡು ಎಲ್ಲಾ ಬಿಟ್ಟು ನನ್ನ ಬಳಿ ಬಂದಲ್ಲ, ನಿನಗೊಂದು ಮಾತು ಕೊಡ್ತೇನೆ ಅಂತ. ಏನಂದ್ರೆ ಪ್ರಪಂಚದಲ್ಲಿ ಅವ್ರ ಮನೆ ಒಂದಿರ್ಬೇಕು, ಸರಸ್ವತಿ ಮನೆ ಒಂದಿರ್ಬೇಕು, ಲಕ್ಷ್ಮಿ ಮನೆ ಒಂದಿರ್ಬೇಕು. ಯಾಕಂದ್ರೆ ಲಕ್ಷ್ಮಿ ಗುಡಿಗಳು ಎಲ್ಲಿ ಸಿಗಂಗಿಲ್ಲ, ಸರಸ್ವತಿ ಗುಡಿಗಳು ಎಲ್ಲಿ ಸಿಗಂಗಿಲ್ಲ. ಆದ್ರ ನಾನು ನಿನಗೊಂದು ಆಶೀರ್ವಾದ ಕೊಡ್ತೀನಿ. ಏನಂದ್ರೆ ಪ್ರಪಂಚದಾಗ ಎಷ್ಟು ಊರುಗಳು ಅದಾವಲ್ಲ, ಎಲ್ಲಾ ಊರುಗಳಲ್ಲಿ ದೇವಿಯಾಗಿ ಎಲ್ಲಮ್ಮನಾಗಿ ಎಲ್ಲಾ ಕಡೆಗೆ ಇರುವ ನಾನು ಅಲ್ಲಿ ಇರ್ತೇನೆ ಅಂತ ಹೇಳಿದ್ನಂತ ಪರಮಾತ್ಮ. ಪಾರ್ವತಿ ಅಂತಂತ ದೊಡ್ಡ ಆಶೀರ್ವಾದ ಕೊಟ್ರು ನೋಡ್ರಿ ನನಗೆ. ಯಾಕಂತಂದ್ರೆ ಎಲ್ಲಾ ಊರಾಗ ನನ್ನ ಮನಿ ಅಲ್ಲ, ಲಕ್ಷ್ಮಿ ಮನಿ ಒಂದ್ ಕಡೆಗೆ ಅದ, ಪಾರ್ವತಿ ಮನಿ ಒಂದ್ ಕಡೆಗೆ ಅದ. ಆದ್ರೆ ಎಲ್ಲಾ ಊರಾಗ ಎಲ್ಲಾರು ಮನೆ ಎಲ್ಲಾರು ನನಗ್ ನೆನ್ಸೋಳಂಗ್ ನಾ ಇರ್ತೇನೆ ಅಂತ ತಿಳ್ಕೊಂಡು ಆ ಪರಮಾತ್ಮ ಆಶೀರ್ವಾದ ಕೊಟ್ಟಂತೆ. ಅದಕ್ಕ ಲಕ್ಷ್ಮಿಗಿನಿ ಕೆಲವೇ ಮಂದಿ ಭಕ್ತರಿದ್ರೆ ಆಗ್ಬೇಕಂದ್ರೆ ಎಲ್ಲಾರು ಲಕ್ಷ್ಮಿ ಭಕ್ತರಾತ್ರ, ಆಕಿನ ಕೃಪಾ ಕಟಾಕ್ಷ ಆಗ್ಬೇಕಲ್ಲ. ಕೆಲವೇ ಮಂದಿ ಹಂಗಿದ್ರೆ ಸರಸ್ವತಿನೂ ಕೂಡ ಕೆಲವೇ ಮಂದಿ ಆಕಿನ ಶಿಶು ಮಕ್ಕಳು ಆಕಿನ ಭಕ್ತರಿದ್ರೆ. ಆದ್ರೆ ಎಲ್ಲರಿಗೂ ತಾಯಿ ಯಾರು, ಎಲ್ಲರನ್ನ ಕರ್ಕೊಂಡು ಹೋಗುವಂತ ಮಾತೃ ಹೃದಯ ಯಾವ್ದು ಅಂತಂದ್ರೆ ಎಲ್ಲರಿಗೂ ತಾಯಿ ಆದಂತ ಎಲ್ಲಮ್ಮ ತಾಯಿ ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರ. ಅಂತ ಎಲ್ಲಮ್ಮ ತಾಯಿಯ ಒಂದು ಮಂದಿರವನ್ನ, ಅದು ಗುಡಿ ದೊಡ್ಡದು ಸಣ್ಣದು ಅನ್ನುವಂಥದ್ದು ಮಹತ್ವ ಅಲ್ಲ. ಗುಡಿ ನೀ ಎಷ್ಟೋ ಕಟ್ಬೋದು, ಮೂರ್ತಿ ಮಾತ್ರ ಅಷ್ಟೇ ಇರ್ತದೆ. ಹೌದು, ಮೂರ್ತಿ ಅಷ್ಟೇ ಇರ್ತದ. ಅಂತ ಗುಡಿ ಹೆಸರು ದೊಡ್ಡದಿರ್ತದ. ಅವ್ರ ಹಾಂಗಿದ್ರು ಕೂಡ ಅವ್ರ ಹೆಸರು ಮ್ಯಾಗ ಈ ವರ್ಷ ನೀವು ರಥೋತ್ಸವವನ್ನು ಮಾಡಿ ಇದಕ್ಕೆ ಪೂಜೆಗೆ ಬರ್ಬೇಕ್ರಪ್ಪ ಅಂತ ತಿಳ್ಕೊಂಡು ಮೊದಲೆಲ್ಲರೂ ಕೂಡಿ ಬಂದಾಗ ನಿಮ್ಮೆಲ್ಲರೂ ನೋಡಿದಾಗ ನಾನು ನನಗೆ ಮನಸ್ಸು ಒಪ್ಪಂಗಿಲ್ಲ. ಯಾಕಂದ್ರ ನಮ್ಮ ಭೀಮಣ್ಣ, ಜಗನ್ಗೌಡ್ರು, ಊರನವ್ರು ಎಲ್ಲಾರು ಅನ್ಕೊಂಡಂಗ ಎಲ್ಲ ಮಂದಿ ನನ್ ಬಳಿ ಬಂದು ಹೋಗಂತ ಮಂದಿನೇ ಅದಂದ್ರ ನಮ್ ಸೇರಿ ಸಂಬಂಧ ಇರ್ಬೇಕಂತ ನಾವೆಲ್ಲ ಮಕ್ಕಳಿದ್ದಂಗ ಹೊಸ ಮಂದಿ ಊರನವ್ರು, ಸುತ್ತ ಊರನವ್ರು ಅದಕ್ಕೆ ಬಂದಾರ ಅಂತ ತಿಳ್ಕೊಂಡಂದ್ರ ಅವ್ರ ಮಾತನ್ನ ಒಲ್ಲನಕ್ ಬರಂಗಿಲ್ಲ, ಇನ್ಕಾರ ಮಾಡಕ್ ಬರಂಗಿಲ್ಲ. ಹೋದ್ರಾಯ್ತಪ್ಪ ಅಂತ ತಿಳ್ಕೊಂಡಂದು ಡೈರಿ ನೋಡ್ರಪ್ಪ ಅಂತಂದು ಡೈರಿ ನೋಡಿದ್ರು. ಮತ್ತ ಡೇಟ್ ಫಿಕ್ಸ್ ಆಯ್ತು, 1ನೇ ತಾರೀಕು ಅಂದ್ರೆ ಆಯ್ತ್ರಪ್ಪ ಅಂತ ಒಪ್ಕೊಂಡ್ರು. ಮತ್ತ ಬಂದ್ರು, ಒಂದ್ 4 ದಿನ ಬಿಟ್ಟು ಬಂದು, ಇಲ್ಲಪ್ಪ ಹಿಂಗ ಅಲ್ಲೂರಾಗ ಹಿಂಗ ಇದು ಜಾತ್ರೆ ಆದಂದ್ರೆ, ಹೌದಪ್ಪ ಬರೋಬರಿ ಅದ, ಮತ್ತೊಮ್ಮೆ ನೋಡಮ್ಮ ಅಂತ ತಿಳ್ಕೊಂಡು ನೋಡಿದಾಗ ಅಷ್ಟಮಿ ಒಳ್ಳೆ ದಿವಸ ಆದ, ಶುಕ್ರವಾರ ದಿವಸ ಅಂತ ತಿಳ್ಕೊಂಡು ಅನ್ಕೊಂಡಂಗಾಯ್ತು. ಇಲ್ಲಿ ಬಂದೆವು. ಬಂದ ನಂತರ ಎಲ್ಲರೂ ಕೂಡ್ಕೊಂಡು ರಾಮಲಿಂಗೇಶ್ವರ ದರ್ಶನ ಮಾಡ್ಕೊಂಬ್ರಪ್ಪ ಅಂದ್ರೆ ಆಯ್ತು ಅಂತ ತಿಳ್ಕೊಂಡು ಹೋದೆವು. ದರ್ಶನ ಮಾಡಿ ಬಂದೆವು. ಬಂದೆವು ನಮ್ ಗಾಡಿ ಹೇಳ್ಕೊಳ್ಳೋದು ಎಲ್ಲ ಮುಂದ್ ಕಡೆ ಹೊಂಟಂಗಾಯ್ತು. ಸೌದತ್ತಿಗೆ ಬಂದೇವನ ನಮ್ಮ ಹುಡುಗ ಕೇಳಿದೆವು. ಇಲ್ಲಪ್ಪ ಸೌದತ್ತಿಗೆ ಅಲ್ಲೊಬ್ರು ನಮ್ ಮುಂದೆ ಡ್ರೈವರ್, ನಮ್ ಇನ್ನೊಂದು ಗಾಡಿ ಡ್ರೈವರ್ ಮಗಳು ಸೌದತ್ತಿಗೆ PDO ಅಂತ. ಇಲ್ಲಪ್ಪ ನಮ್ಮ ಮಗಳೆಲ್ಲ ನೌಕರಿ ಮಾಡ್ತಾಳೆ, ಇದು PDO ಅಲ್ಲಿ ನಾವ್ ಹೋಗಿ ಬಂದಿನಿ, ಇದು ಸೌದತ್ತಿ ಅಲ್ಲಪ್ಪ, ಇದು ರಾಮತೀರ್ಥಿದ್ದಂಗ ಅದ. ಅದಕ್ಕೆ ನಾನಂದೆ ಇದು ಸೌದತ್ತಿ ಅಲ್ಲ, ಆದ್ರೆ ಎಲ್ಲ ಮುಂದೆ ಊರೇ ಕರೆ, ದಾರಿನೂ ಎಲ್ಲ ಮುಂದೆ ಕರೆ ಅಂತಂದೆ ನಾನು. ಹೇಳ್ಕೊಳ್ಳೋದೆಲ್ಲ ಮುನ್ನ ಗುಡ್ಡ ಹೆಂಗ್ ನೋಡ್ಕೊಂತ ಬರ್ಬೇಕು. ನಾ ಬಂದು ಈ ಗುಡಿಗೆ ಮುಟ್ಟಿದ ನಂತರ ಕುಂದ್ರಪ್ಪ ಸನ್ಮಾನ ಮಾಡಿ, ಸನ್ಮಾನ ಹೆಂಗಿರ್ಲಪ್ಪ, ನನ್ನ ದಾರಿ ಹಂಗ ಹಿಂಗಾಯ್ತು, ಅಕ್ಕಿ ದಾರಿ ಹಂಗ ನೋಡಿ ಬರ್ರಿ ಮುಂದೆ ನಾನು. ತೇರಿನ ದಾರಿ ಹಂಗ ನೋಡಿ ಬರ್ರಿ ಅಂದೆ ನಾನು. ಇಲ್ಲಪ್ಪ ಜರ ತೇರಿಂದ ತಿಪ್ಪಲಿ ಆದಂತಂದ್ರ, ತಿಪ್ಪಲಲ್ಲಕ್ಕೇನಪ್ಪ ಏಟ್ ಹೇಳ್ತದ ಅಟ್ ಹೇಳಿರಿ, ಮತ್ತ ಮುಂದಾಕಿ ಅನುಕೂಲ ಮಾಡಿಕೊಟ್ರ ಮುಂದ್ ಮಾಡಿದ್ರ ಆಯ್ತು ಅಂತ ತಿಳ್ಕೊಂಡು ಅನ್ನಂಗಾಯ್ತು. ಅವನ ಕಡೆಯಿಂದ ಅವ್ರ ಬಾಯಿನಿಂದ ಅವ್ರ ಅಂದಾರ, ನಾನೇ ಹೇಳ್ತೀನಿ, ಇದು ಪಾಪ ಬಹಳ ಹೃದಯವಂತರ ಊರು ಈ ಭಾಗ, ಈ ನಾಡು ಅಂತ ತಿಳ್ಕೊಂಡಂದ್ರೆ ಒಂದ್ ಕಡೆ ಹೋಯ್ತಂದ್ರೆ ಒಂದೇ ಕಡೆ ಹೋಗಂತ ಜನ. ಭೀಮಣ್ಣನಿಗೆ ಹೇಳ್ತೀನಿ, ಅದು ಅವ್ರ ಮ್ಯಾಗ ಇವ್ರ ಮ್ಯಾಗ ಹಾಕದ್ ಬೇಡ. ಮುಂದಿನವ್ರ ಜಾತ್ರೆ ಬರೋದ್ರೊಳಗಾಗಿ ಇಲ್ಲಿ ರೋಡ್ ಮಾಡಿಸ್ಬೇಕಂತ ತಿಳ್ಕೊಂಡು ನಾವ್ ಒತ್ತಾಯ ಮಾಡಿ ಹೇಳಕತ್ತೀನಿ, ಮಾಡಿಸೇಬೇಕಿದ್ ರೋಡ್ ಆಗಿ ನನ್ನ ಗಾಡಿನ ಹೆಂಗ್ ಬರ್ಬೇಕಂತ ಬರ್ರಂತ ಬಂದ್ ನಿಂತ ಬಿಡ್ಬೇಕು ಕಮ್ಮಿ ಇಲ್ಲಿ. ಅದಕ್ಕೆ ರೋಡ್ ಮಾಡಿಸ್ತಾರ, ಹಾಕಿದ್ರು ಅದಕ್ಕೆ ಸದ್ಬಳಕೆ ಮಾಡ್ಕೊಂಡು ಚಲೋ ರೋಡ್ ಮಾಡಿಸಿ. ಯಾಕಂದ್ರೆ ಸಾರ್ವಜನಿಕವಾಗಿ ಬಳಕೆ ಆಗಂತ ಜಾಗ ಇದು. ರಸ್ತೆ, ಬೆಳಕು, ಅನುಕೂಲ. ಬೆಳಕನ್ನ ಇಲ್ಲೇನೋ ಹೇಳಿದ್ರೆ ಯಾರೋ ಬಂದೆ ನಮ್ ಶಾಣಪ್ಪ ಅಂದ. ಈಗ ಅದಕ್ ಮೊದಲ ಅಲ್ಲಿ ಭಿನ್ನ ಕೊಡ್ಲಕ್ ಬಂದಾಗ ಅಂದ್ರೆ ತೇರ್ನು ನಿಮ್ ಶಿಶುಮಗನೇ ಮಾಡ್ಯಾರಿ ಅಂತ. ಆ ಮಗ ನಮ್ ಶಿಶುಮಗನೇ ಬಿಟ್ಟಿಗೆ ಇಟ್ಟಿರ್ಬೇಕು ನಿಮ್ಗೆ ಇಲ್ಲಿ ಹೋರಿ ಅಂತ ಹೇಳಿ ಅಂತ ನಾ ಅಂದಿನ ಅವ್ರಿಗೆ. ಪಾಪ ನಮ್ಮ ಮಠದ ಶಿಶುಮಗ ಓಡಾಡ್ಕೊಂತಿರ್ತಾರ, ಅಲ್ಲೆಲ್ಲ ಪಾದಯಾತ್ರೆ ಬರ್ತಾರ. ಅವ್ನ ಕೆಲಸ ಏನಂದ್ರೆ ಹಿಂಗೇನ್ ಪಾದ ಹೊತ್ಕೋತ ಇಷ್ಟ ಹೊತ್ಕೊಂತ ಬಿಡ್ತಾನ. ಬಹಳ ಭಕ್ತಿವಾನ, ಶ್ರದ್ಧಾವಂತ.
ಅದರಲ್ಲಿನೂ ಕೂಡ ನಂದು ಸಮರ್ಪಣಾ ಭಾವ ಆಗ್ಲಿ, ನಂದಿಟ್ಟು ಮುಟ್ಲಿ ಅಂತ ತಿಳ್ಕೊಂಡು ಕುಂತ ಸೇವೆ ಮಾಡುವಂತ ಮನುಷ್ಯ ಪಾಪ ಪುಣ್ಯಾತ್ಮ ಅವನು ಕೂಡ ತೇರ್ ಚಂದ ಮಾಡಿದ್ ನೋಡ್ಲಿ ಶರಣ ಅಂತಂದೆ. ಅಪ್ಪ ಹ್ಯಾಂಗ ನಡ್ಸ್ಕೊಟ್ಟಳ, ನೀ ಹ್ಯಾಂಗ್ ಮನ್ಸ್ ಕೊಟ್ಟಿನಿ ಹ್ಯಾಂಗ್ ಮಾಡೀನಿ ಅಂತ ನಮ್ಯಾಗ ಹಾಕ್ಬಿಟ್ಟು ಉಲ್ಟಾ ಅವ. ಆಯ್ತಪ್ಪ ನೀ ಹೆಂಗೆ ಮಾಡಿ ಚಲೋ ಮಾಡಿದಲ್ಲ, ಅಮ್ಮನ ಮನಸ್ಸಿಗೆ ಬಂದದ, ತೇರ್ನು ಒಳ್ಳೆ ಸರಾಗ ರೀತಿಯಿಂದ ಹೋಗಿ ಬಂತು, ಯಾವುದೇ ತೊಂದರೆ ಇಲ್ಲಾರ್ದಂಗ ಆಯ್ತು ಅನ್ನೋದಕ್ಕಂತ ವಿಚಾರ ತಿಳಿಸುತ್ತಾ ಇಂತ ಒಂದು ಸುಪ್ರಸಂಗದಲ್ಲಿ ರಥೋತ್ಸವದ ನಂತರ ನೀವೆಲ್ಲರೂ ಕೂಡ ಅನುಭವ ಮೂರ್ತವನ್ನು ಕೇಳಿದಂತವರಾಗಿದ್ದೀರಿ. ಜಾತ್ರೆ ಬಹಳ ವೈಭವದಿಂದ ಭಕ್ತಿಯಿಂದ ಮಾಡಿದಂತವರಾಗಿದ್ದೀರಿ. ಪ್ರತಿ ವರ್ಷ ಅಷ್ಟೇ ಅಲ್ಲ, ದಿನನಿತ್ಯದಲ್ಲೂ ಕೂಡ ಆ ತಾಯಿಯ ಸ್ಮರಣೆಯಲ್ಲಿದ್ದು ಆಕೆ ನೆನೆಸ್ಕೊಂತ ಕಷ್ಟವನ್ನು ಕಳಿ ತಾಯಿ ಬರತಕ್ಕಂತ ದುಃಖ ದುಮ್ಮಾನಗಳು ಕಷ್ಟ ಕಾರ್ಪಣ್ಯಗಳು ಏನಾದ್ರಿದ್ರ ನಿನ್ನ ಕೃಪಾ ದೃಷ್ಟಿಯಿಂದ ಹೋಳು ಮಾಡಿ ನಮ್ಮ ಊರಿಗೆ ನಮ್ಮ ನಾಡಿಗೆ ಅಂತಃಕರಣ ದೃಷ್ಟಿಯಿಂದ ನೋಡ್ರಿ ಅಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡ ತಾಯಿಯಲ್ಲಿ ಬೇಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವರಾಜ್ಯರು ಮತ್ತು ಬಗಳಂಬಿಕಾ ತಾಯಿ, ಎಲ್ಲಮ್ಮ ತಾಯಿ ಎಲ್ಲರಿಗೂ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರಿಗೆ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರು.